ನೋಡ್ರಿ ನಮ್ಮ ಮನೆಯೊಳಗೆ ಒಂದು 4 ರೊಟ್ಟಿ ಉಳಿದ್ಬಿಟ್ಟಾವ. ಅದನ್ನ ಏನು ಮಾಡೋದು ಅಂಥೇಳಿ ಗೊತ್ತಾಗತ್ತಿದ್ದಿಲ್ಲ. ಮಕ್ಕಳಂತರೂ ಯಾರು ಇದು ಮಾಡಿದ್ರೆ ತಿನ್ನೋಂಗಿಲ್ಲ. ಈ ಥರ ಕರ್ದಿದ್ದೇನರ ಮಾಡಿದ್ರೆ ಲಘು ಲಘು ತಿಂತಾರಂತ ಹೇಳಿ ನಾನು ಫಟಾಫಟ್ ಅಂಥೇಳಿ ಗರಿ ಆದ ನಿಪ್ಪಟ್ಟು ಮಾಡಿಬಿಟ್ಟೆ ನೋಡ್ರಿ. 1 ವಾರ ಇಟ್ಟರು ನಿಮ್ಗೇನಾಗೋಲ್ಲ. ಆದರೆ ಮಾಡೋದ್ರಾಗಿರ್ತೈತೆ ರೀ. ಚೆಂದಾಗಿ ಎಣ್ಣೆ ಒಳಗೆ ಬೇಯಿಸ್ಬೇಕು ಮತ್ತು ತೆಳ್ಳಗೆ ಲಟ್ಟಿಸ್ಬೇಕ್ರಿ. ಈ ಫಟಾಫಟ್ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಬರ್ರಿ. ನೋಡ್ರಿ ನಾವೊಂದು 4 ರೊಟ್ಟಿ ಉಳಿದಿದ್ದು ಮನೆಯೊಳಗೆ ಅವ್ನು ತೊಗೊಂಡೇನಿ. ನಾನು ಹಂಗೆ ಹೊರಗೆ ತೆಗೆದಿಟ್ಟಿದ್ದೆ ಅವನ್ನ. ಹಾಗಾಗಿ ಅವು ಬಿರುಸಾಗ್ಯಾವ. ನೀವು ಈ ಥರ ಬಿರುಸು ಮಾಡ್ಬೇಕು. ಅವನ್ನ ಮೆತ್ತಗಿರಬಾರ್ದ್ರಿ ಅವು. ಅದೀಗ ರೊಟ್ಟಿದ ನಿಪ್ಪಟ್ಟು ಮಾಡುವೊಳಗೆ ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ವಿಡಿಯೋ ನೋಡೋ ಆತವ್ರ ಮತ್ತು ವಿಡಿಯೋ ನೋಡಿದ ಮ್ಯಾಗ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಕಮೆಂಟ್ ಮಾಡಿ ಹೇಳ್ರಿ. ಬೆಲ್ ಹಾಕನ್ ಒತ್ತಿರಿ. ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರ್ತೈತಿ ನಾನು ವಿಡಿಯೋ ಮಾಡಿದ್ದೆ. ಈಗ ರೊಟ್ಟಿನ ಮುರ್ಕೊಂಬಿಡೋಣ್ರಿ. ಸಣ್ಣಗೆ ಮುರ್ಕೊಂಬಿಡ್ರಿ ರೊಟ್ಟಿ ಎಲ್ಲವನ್ನೂ. ಮತ್ತು ಎಷ್ಟು ಗರಿ ಆಗ್ಯಾವಂದ್ರೆ ಅಷ್ಟು ಚಲೋ ಆಗ್ಯಾವ್ರಿ ನಿಪ್ಪಟ್ಟು. ನೀವು ಒಂದ್ಸತಿ ಮಾಡ್ಕೊರಿ. ನೀವು ಹೇಳ್ತೀರಿ ಆಮ್ಯಾಗ ಕಮೆಂಟ್ ಮಾಡಿ ಎಷ್ಟು ಚಲೋ ಆಗಿದ್ವು ಅಂಥೇಳಿ. ಇದೇ ಥರನೇ ಈಗ ಮುರಿದು ಹಾಕ್ಕೊಂಡೇನಲ್ರಿ, ಸೇಮ್ ಇದೇ ಥರನೇ ಎಲ್ಲ ರೊಟ್ಟಿ ಮುರಿದು ಹಾಕ್ಕೊಂಡೆ ನೋಡ್ರಿ. ಈಗ ಅದು ರೊಟ್ಟಿ ಪೂರ ಎಲ್ಲ ಮುಳುಗೋಷ್ಟು ನೀರು ಹಾಕೋತೀನಿ. ಅವನು 1-2 ಸತಿ ತೊಳಿಬೇಕಲ್ರಿ, ಹಾಗಾಗಿ ನೀರು ಹಾಕೋದೇನೆ ಅದ್ರ ತುಂಬ. ಇದು ಬುಟ್ಟಿ ಸಣ್ಣದಾತ ಅಂಥೇಳಿ ನಾನು ಬೇರೆ ಡಬ್ಬಿಗೆ ಹಾಕೋತೀನಿ ನೋಡ್ರಿ. ಅದು ಕ್ಲೀನಾಗಿ ತೊಳಕ್ಕೆ ಬರೋದಿಲ್ಲ ಅಂತ ಇದಕ್ಕೆ ಹಾಕೊಂಡೆ. 1-2 ಸತಿ ನೀರಾಗಿ ಸ್ವಚ್ಛಗೆ ಅದನ್ನು ಹಿಂಗೆ ನಾ ಮಾಡತ್ತೇನಲ್ರಿ ಸೇಮ್ ಅದೇ ರೀತಿ ಮಾಡಿ ನೀರೆಲ್ಲ ಬಸದು ಇಟ್ಕೊಂಡ್ಬಿಡ್ಬೇಕ್ರಿ ಅವನ್ನ. ನೋಡ್ರಿ ಈ ಥರ ನೀರೆಲ್ಲ ಬಸದ ಒಂದು ಸೈಡಿಗೆ ಇಟ್ಕೊಂಡೇನಿ. ನೀರೇನು ಹಾಕ್ಬಾರ್ದ್ರಿ, ಹಂಗೆ ಸೈಡ್ ಇಟ್ಕೊತೀನಿ ರೀ. ಈಗ ಹಿಟ್ಟು ಹಾಕೋತೇನೆ ನೋಡ್ರಿ. ಗೋಧಿ ಹಿಟ್ಟು ತೊಗೊಂಡೇನಿ ನೋಡ್ರಿ ನಾ ಒಂದು ಬೌಲ್. ಸಾಣಿಸಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ ನಾನು. 1 ಬೌಲ್ ಗೋಧಿ ಹಿಟ್ಟು, ಒಂದು ಅರ್ಧ ಬೌಲ್ ಮೈದಾ ಹಿಟ್ಟು ಹಾಕೋತೇನೆ ನೋಡ್ರಿ. ಕರೆಕ್ಟ್ ಅಳತಿ ಹಾಕೊಂಡೇನ್ರಿ. ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೇನೆ ರೀ. ಅರ್ಶಿನ ಪುಡಿ ಹಾಕೋರಿ ಮತ್ತು ಹಾವಿಸ್ ಕಾಳು ಪುಡಿ ಹಾಕೋರಿ. ಧನಿಯಾ ಪುಡಿ ಅಂತೀವಲ್ಲ ಆದ್ರಿ. ಆಮೇಲೆ ಒಂದು ಅರ್ಧ ಸ್ಪೂನು ಅಲ್ರಿ ಸ್ವಲ್ಪ ಇದನ್ನು ಸೋಡಾ ಹಾಕೋರಿ. ಮತ್ತು ಅಜ್ವಾನ್ ಕಾಳು ಹಾಕೋತೇನೆ ನೋಡ್ರಿ. ಒಂದು ಸ್ವಲ್ಪ ಕೈ ಒಳಗೆ ತಿಕ್ಕಿ ಹಾಕೋತೇನೆ. ಕರಿಬೇವು ಹಾಕೋರಿ 1-2 ಕಡ್ಡಿ ಅಷ್ಟೇ. ಆಮೇಲೆ ಕೊತ್ತಂಬರಿ ಸಣ್ಣಗೆ ಹೆಚ್ಚಿ ಹಾಕೋರಿ. ಈಗ ಇದು ಇಷ್ಟ ಹಿಟ್ಟು ರೆಡಿ ಮಾಡ್ಕೊಂಡೋದಾತ್ರಿ. ಆಮೇಲೆ ಈಗ ರೊಟ್ಟಿ ಪೂರ ನೆಂದೈತೆ ನೋಡ್ರಿ. ಅದು ಮೆತ್ತಗಾಗೈತಿ. ಈಗ ಒಂದು ಸಣ್ಣ ಜಾರ್ ತೊಗೋರಿ. ಅದಕ್ಕೆ ಒಂದು 4 ಮೆಣ್ಸಿನ್ಕಾಯಿ ತೊಗೋರಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು. ನೀವು ಬೇಕಂದ್ರೆ ಹಸಿ ಖಾರ ಇಷ್ಟ ಇಲ್ಲ ಅಂದವರು ಒಣ ಖಾರ ಬೇಕಾದ್ರೆ ಹಾಕೋಬೋದು, ಕೆಂಪು ಖಾರ. ಈಗ ರೊಟ್ಟಿ ಎಲ್ಲ ಜಾರು ಹಾಕೋತೇನೆ ನೋಡ್ರಿ. 1-2 ಸತಿ ಆಗ್ತೈತದು. ಪ್ಲೀಸ್ ವಿಡಿಯೋದಾಗ ಏನರ ಮಿಸ್ಟೇಕ್ ಇದ್ರೆ ಯಾರ ಹೇಳ್ರಿ. ಈಗ ಹೊಸದಾಗಿ ವಿಡಿಯೋ ಮಾಡತ್ತೇನಲ್ರಿ, ಹಾಗಾಗಿ ಮಾತಾಡೋದು ಒಂದು ಸ್ವಲ್ಪ ಶೇಕ್ ಆಗ್ತೈತಿ. ಇನ್ನೂ ಮುಂದೆ ಬರ್ತಾ ಎಲ್ಲ ಕರೆಕ್ಟ್ ಮಾಡ್ಕೋತೀನಿ ನಾನು. ಈಗ 2 ಸುತ್ತ ಆತು ನೋಡ್ರಿ ಈ ರೊಟ್ಟಿ ರುಬ್ಕೊಂಡು ಹಾಕೋದು. ಈಗ ಪೂರ ರೊಟ್ಟಿ ಹಿಟ್ಟೆಲ್ಲ ಪೂರ ಕಲಿಸ್ಕೋಬೇಕ್ರಿ. ನೀವು ಬೇಕಂದ್ರೆ ಇದಕ್ಕೆ ಯಾವ್ದಾರ ತರಕಾರಿ ಹೆರೆದು ಬೇಕಂದ್ರೆ ಹಾಕೋಬೋದು. ಅದ್ರ ತರಕಾರಿ ಹಾಕಿದ್ರೆ ಕುರ್ಮ ಆಗೋದಿಲ್ರಿ ಇದು. ನೀವು ಹಿಂಗೆ ನಿಪ್ಪಟ್ಟು ಬ್ಯಾಡ ಅಂದವರು ತಾಲಿಪಟ್ಟಿ ಇರ್ತೈತಲ್ರಿ, ಆ ತಾಲಿಪಟ್ಟಿ ಆದರೂ ಮಾಡ್ಕೋಬೋದು. ಅವಾಗ ತರಕಾರಿ ಎಲ್ಲ ಹಾಕೋಬೋದು ನೀವು ಇದಕ್ಕೆ. ನಾನು ನಿಪ್ಪಟ್ಟು ಮಾಡತ್ತೇನಲ್ರಿ, ಹಾಗಾಗಿ ತರಕಾರಿ ಏನು ಹಾಕತ್ತಿಲ್ಲ. ಉಳ್ಳಾಗಡ್ಡಿ, ಗಜ್ರಿ, ಆಲೂಗಡ್ಡಿ ಮತ್ತು ನಿಮ್ಗೆ ಯಾವ್ದು ಇಷ್ಟ ಅಲ್ಲ ಆ ತರಕಾರಿ ಹಾಕ್ಕೊಂಡು ತಾಲಿಪಟ್ಟಿ ಮಾಡ್ಕೋಬೋದು ರೀ. ಈಗ ಒಂದು ಸ್ವಲ್ಪ ನೀರು, ಒಮ್ಮಕ್ಲೆ ನೀರು ಹಾಕೋದು ಬ್ಯಾಡ್ರಿ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋತೇನೆ ನೋಡ್ರಿ ಹಿಟ್ಟು ನಾನು. ಕೈಲೇ ಹಾಕೋರಿ, ಭಾಳ ತೆಳ್ಳಗಾಗ್ಬಾರ್ದ್ರಿ ಇದು. ಈಗ ರೆಡಿ ಆಯ್ತು ನೋಡ್ರಿ ನಮ್ಗೆ ಹಿಟ್ಟಿದೆ. ಸೇಮ್ ಚಪಾತಿ ಹಿಟ್ಟರೆ ನಾದ್ತೀವಲ್ಲ ಹಂಗೆ ನಾದಿಟ್ಟೇನೆ ನೋಡ್ರಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ಅದು ಬಿಸಿ ಆಗೈತೆ ನೋಡ್ರಿ. ಈಗ ಎಣ್ಣೆ ಪಾಕೆಟ್ ಇರ್ತೈತಲ್ರಿ, ಅದನ್ನು 3 ಕಡೆ ಕಟ್ ಮಾಡ್ಕೋತೀನಿ. ನಿಮ್ಮ ಮನೆಯೊಳಗೆ ಯಾವ್ದು ಹಾಳೆ ಇರ್ತೈತಲ್ಲ ಅದನ್ನ ತೊಗೋಬೋದು ನೀವು ಕವರ್. ಈಗ ಒಂದು ಆಲೂಗಡ್ಡೆ ಇರ್ತೈತಲ್ರಿ, ಅಷ್ಟು ಉಳ್ಳಿ ತೊಗೋತೀನಿ ನೋಡ್ರಿ ನಾನು. ಹಿಟ್ಟಿಂದು ಉಂಡೆ
ನಾನು ನಾದಿ ಇಟ್ಕೊಂಡಿದ್ದೆ, ನೀವು ಒಂದು ಸ್ವಲ್ಪ ಮತ್ತೆ ಇನ್ನೊಮ್ಮೆ ನಾದ್ಕೋಬೇಕ್ರಿ ಅದನ್ನ. ನೋಡ್ರಿ ಈಗ ನಾ ತೊಗೋತೇನಲ್ಲ ಸೇಮ್ ಅಷ್ಟೇ ತೊಗೋರಿ. ನಿಮಗೆ ಬೇಕಂದ್ರೆ ಸಣ್ಣದ ಕವರ್ ಏನ್ರಿ ಇತ್ತಂದ್ರೆ ನೀವು ಸಣ್ಣದು ಬೇಕಂದ್ರೆ ಉಂಡೆ ತೊಗೋಬೋದು. ನಾನು ಇಷ್ಟು ತೊಗೊಂಡೇನಿ. ಈಗ ಒಂದ್ರ ಮ್ಯಾಗ ಒಂದಿಟ್ಟು ಲಟ್ಟಿಸ್ಕೊಂಬಿಡ್ರಿ. ಕೆಳಗೆ ಎಣ್ಣೆ ಹಚ್ಕೋಬೇಕ್ರಿ. ನಾ ಎಣ್ಣೆ ಪಾಕೆಟ್ ಇರೋದ್ರಿಂದ ಎಣ್ಣೆ ಹಚ್ಕೊಂಡಿಲ್ಲ. ನೋಡ್ರಿ ಪೂರ ತೆಳುವಾಗಿ ಲಟ್ಟಿಸ್ಕೋಬೇಕ್ರಿ. ದಪ್ಪ ಇರಬಾರ್ದು. ದಪ್ಪ ಆದ್ರೆ ಕರುಮ್ ಅನ್ನೋಂಗಿಲ್ರಿ, ಅಲ್ಲೇ ಒಂದು ಸ್ವಲ್ಪ ಮೆತ್ತಗಾಗ್ಬಿಡ್ತಾವ ಬೇಯಿಸೋ ಮಟ ಅಂದ್ರೆ. ಅದಕ್ಕೆ ಪೂರ ತೆಳುವಾಗಿ ಲಟ್ಟಿಸ್ಕೊರಿ. ನೋಡ್ರಿ ಈಗ ಇಂಥದ್ದೊಂದು ಬಾಯ್ಬೂಚ್ ಇರ್ತೈತಲ್ರಿ, ಡಬ್ಬಿಗಳ್ದು ಬಾಯ್ಬೂಚ್ ಇರ್ತಾವಲ್ಲ ನಿಮ್ಮ ಕಡೆ, ಅದರಲ್ಲೇ ಈ ಥರ ರೌಂಡಾಗಿ ಮಾಡ್ಕೊಬೇಕ್ರಿ. ಚೂಪ್ ಇರ್ತಾವಲ್ರಿ ಡಬ್ಬಿ ಬೂಚ, ಅಂಥವು ತೊಗೊಂಡು ಈ ಥರ ರೌಂಡಾಗಿ ಮಾಡ್ಕೊರಿ. ಈಗ ನಾವು ಉಳ್ದಿದ್ದು ಹಿಟ್ಟೆಲ್ಲ ತೊಗೊಂಬಿಡ್ರಿ. ಅದೇನು ವೇಸ್ಟ್ ಆಗೋದಿಲ್ಲ. ಇನ್ನೊಮ್ಮೆ ನೀವು ಮಾಡ್ತಿರಲ್ಲ ಅದ್ರೊಳಗೆ ಸೇರಿಸ್ಕೋಬೋದ್ರಿ. ಈಗ ನಿಪ್ಪಟ್ಟು ರೆಡಿ ಆಯ್ತು ನೋಡ್ರಿ. ಇದು ಲಟ್ಟಿಸಿಟ್ಕೊಂಡಿದ್ದೆ ನೋಡ್ರಿ, ಇಷ್ಟು ತೆಳುವಾಗೈತಿ. ಹಾಳಿ ಎಷ್ಟು ತೆಳುವಾಗೈತ್ರಿ ಇದು. ಎಣ್ಣೆ ಕಾದಿತ್ತಲ್ಲ, ಈಗ ಅದ್ರಾಗ ಬಿಡ್ತೇನೆ ನೋಡ್ರಿ ಎಲ್ಲ. ಅದೊಂದು ಸ್ವಲ್ಪ ಜಲ್ದಿ ಬಿಟ್ಟಿದ್ನೆಲ್ಲ, ಆಗಲೇ ಕೆಂಪಾಗ್ಬಿಟ್ಟೈತೆ ನೋಡ್ರಿ ಇದು. ನೋಡ್ರಿ ಎಷ್ಟು ತೆಳುವಾಗಿ ಮಾಡೇನಿ ನಾನು. ಪೂರ ತೆಳು ಮಾಡಿರಿ ನೀವು, ದಪ್ಪ ಮಾಡಕ್ಕೆ ಹೋಗ್ಬೇಡ್ರಿ. ಈಗ ಒಂದು 10-15 ನಿಮಿಷ ಸಣ್ಣ ಉರಿ ಒಳಗಿಟ್ಟು ಬೇಯಿಸ್ಕೊಂಡು ತೆಗ್ದೆ ನೋಡ್ರಿ. ಸೆಕೆಂಡ್ ಬ್ಯಾಚ್ ಅದ್ರಂಗೆ ಮಾಡಿದೆ ರೀ ನಾ. ಈಗ ನಿಮ್ಗೆ ಗರಿ ಆದ ರೊಟ್ಟಿ ನಿಪ್ಪಟ್ಟು ರೆಡಿ ಆಯ್ತು ನೋಡ್ರಿ. ಎಷ್ಟು ಚಲೋ ಆಗ್ಯಾವ್ರಿ, ಮಸ್ತ್ ಆಗ್ಯಾವ. ಒಂದು ಸತಿನೂ ನಾನು ಫಸ್ಟ್ ಟೈಮ್ ಟ್ರೈ ಮಾಡೀನಿ. ನಿಮಗೆ ತೋರಿಸ್ಕೊಂತಾನ ನಾನು ಫಸ್ಟ್ ಟೈಮ್ ಟ್ರೈ ಮಾಡೀನಿ. ನೀವು ಹೆಂಗಾಗೈತೆ ಅಂತ ಹೇಳ್ರಿ. ನಮ್ಮ ಮನೆಯೊಳಗಂತೂ ಹುಡುಗರು ಮಾಡ್ತಾನೆ ತಿಂದು ಖಾಲಿ ಮಾಡಿಬಿಟ್ರೆ. ನಾನು ಒಂದಿಷ್ಟು ಈ ಥರ ನಿಪ್ಪಟ್ಟು ಮಾಡಿದ್ದೆ ರೀ. ಇನ್ನೊಂದೆರಡು ಉಳ್ಳಿ ಅಷ್ಟು ಇತ್ತು ರೀ, ಅದನ್ನು ತಾಲಿಪಟ್ಟಿ ಹಂಗೆ ಮಾಡ್ಕೊಂಡೆ ನೋಡ್ರಿ. ಅದು ಮಸ್ತ್ ಆಗಿತ್ತು ರೀ ತಾಲಿಪಟ್ಟಿನೂ. ಅದ್ರ ಜೋಡಿ ಒಂದು ಸ್ವಲ್ಪ ಮೊಸರು ಹಚ್ಕೊಂಡು ತಿಂದ್ಬಿಟ್ರೆ ಮಸ್ತ್ ಆಗ್ತೈತೆ ರೀ. ಥ್ಯಾಂಕ್ ಯು ವಾಚಿಂಗ್ ಫಾರ್.